ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಬಗ್ಗೆ ನಟಿ ಐಂದ್ರಿತಾರೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಸ ನಿರ್ವಹಣೆ ಅನ್ನೋದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ. ಸಾರ್ವಜನಿಕರು, ಸಾಮಾನ್ಯ ವ್ಯಕ್ತಿಗಳು ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಈಗ ಐಂದ್ರಿತಾರೆ ಬೇಸರ ಹೊರಹಾಕಿದ್ದಾರೆ. ಕಸಕ್ಕೆ ಬೆಂಕಿ ಹಾಕಿದ್ದು ಸುಟ್ಟ ವಾಸನೆ ಬರ್ತಾ ಇದೆ ಅಂತ ವಿಡಿಯೋ ಮಾಡಿದ್ದಾರೆ. ಆರ್ಆರ್ ನಗರದ ಐಡಿಯಲ್ಸ್ ಹೋಮ್ಸ್ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಕಸ ಸುಡ್ತಾ ಇರುವಂತಹ ವಿಡಿಯೋವನ್ನ ನಟಿ ಐಂದ್ರಿತಾರೆ ಶೇರ್ ಮಾಡಿದ್ದಾರೆ. ಫೋನ್ ಮಾಡಿದ್ರೂ ಕೂಡ ಜಿಬಿಯ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ, ಯಾವುದಕ್ಕೂ ಕೂಡ ಉತ್ತರವನ್ನ ನೀಡ್ತಾ ಇಲ್ಲ. ಈ ರೀತಿ ಕಸ ಹಾಕ್ತಾ ಇದ್ದಾರೆ, ಎಲ್ಲಂದರಲ್ಲಿ ಕಸ ಹಾಕ್ತಿದ್ದಾರೆ, ಕಸವನ್ನ ಸುಡ್ತಾ ಇದ್ದಾರೆ. ಆ ಸುಟ್ಟಂತಹ ವಾಸನೆಯಿಂದಾಗಿ ಪ್ರತಿನಿತ್ಯ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರಂತೆ. ಹಾಗಾಗಿ ಜಿಬಿಯ ಅಧಿಕಾರಿಗಳಿಗೆ ಕರೆ ಮಾಡಿದ್ದಾರೆ. ಯಾಕೆ ಈ ರೀತಿ ಏಕಾಏಕಿ ಎಲ್ಲಂದರಲ್ಲಿ ಬೆಂಕಿ ಹಾಕ್ತೀರಾ? ಅದಕ್ಕೊಂದು ಕಟ್ಟುನಿಟ್ಟಿನ ಕ್ರಮಗಳಿಲ್ವಾ? ಕಸಗಳನ್ನ ಎಲ್ಲಿ ಸುಡಬೇಕು, ಅಲ್ಲಿ ಸುಡಬೇಕಲ್ವಾ? ಇದ್ರ ಬಗ್ಗೆ ಕೇಳೋಣ ಅಂತ ಅವರು ಕರೆಯನ್ನು ಮಾಡಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಇದಕ್ಕೆ ಉತ್ತರವನ್ನ ನೀಡ್ತಾ ಇಲ್ಲ, ಫೋನ್ ಕರೆಗಳನ್ನು ಸ್ವೀಕರಿಸ್ತಾ ಇಲ್ಲ. ಹಾಗಾಗಿ ವಿಡಿಯೋ ಹರಿಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಟಿ ಐಂದ್ರಿತಾರೆ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಹೋಗಿ ನೋಡೋಣ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಈ ವಿಡಿಯೋ ನೋಡಿ. Oh my god, it's all garbage. Look at this. In a residential area. ಇನ್ನು ಕಸದಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ TV9ಗೆ ನಟಿ ಐಂದ್ರಿತಾರೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಂತ ಮನೆ ಬಿಟ್ಟು ಅಪ್ಪನ ಮನೆಗೆ ಬಂದಿದ್ದೇನೆ, ಚಿಕಿತ್ಸೆ ಪಡೆಯೋದಕ್ಕಾಗಿ ತಂದೆಯ ಮನೆಗೆ ಬಂದಿದ್ದೇನೆ. ನಾವು ಕಸವನ್ನ ಪ್ರತಿನಿತ್ಯವೂ ಕೂಡ ವಿಂಗಡಣೆ ಮಾಡಿಯೇ ಕೊಡ್ತಾ ಇದ್ದೇವೆ. ಆದ್ರೆ ಜಿಬಿಎ ಯಾಕೆ ಈ ರೀತಿ ಬೆಂಕಿ ಹಾಕ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆಯಾಗಿದೆ ಅಂತ TV9ಗೆ ನಟಿ ಐಂದ್ರಿತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಡಮ್, ಇದು ಸಮಸ್ಯೆ ಯಾವಾಗಿಂದ ಇದೆ ಮೇಡಮ್? ಇದು ಈ ಸಮಸ್ಯೆ 3 ದಿವಸದಿಂದ. 3 ದಿವಸದಿಂದ. ಇದರಿಂದ ನಿಮ್ಗೆ ಹೆಲ್ತ್ ಏನಾದ್ರು ಅದಾದ್ಮೇಲೆ ನಾನು ಆ ವಿಡಿಯೋದಲ್ಲಿ ನೋಡಿದೆ, ಅದು ಹಿಂದೆ ಇನ್ನ 2 ಫೈಲ್ ಇತ್ತು. ಸೊ ಮೋಸ್ಟ್ಲಿ ಇನ್ನ ಅದು ನಡೀತಾ ಇದೆ. ಬಟ್ ನಾನೀಗ ಅಪ್ಪ ಅಮ್ಮ ಮನೇಲಿ ಬಂದಿದ್ದೀನಿ. ನಂದು ಹೆಲ್ತ್ ತುಂಬಾ ಡಿಟೋರಿಯೇಟ್ ಆಯ್ತು. ಅಂದ್ರೆ ನೀವು ಫೋನ್ ಮಾಡಿದಾಗ ನಿಮ್ಗೇನು ರಿಪ್ಲೈ ಮಾಡ್ಲಿಲ್ವಾ ಮೇಡಮ್? BBMP ಅಧಿಕಾರಿ ಇಲ್ವಾ? ಇಲ್ಲ, ನಂಗೆ ಏನು ತುಂಬಾ ಸತಿ ಟ್ರೈ ಮಾಡಿದೆ, ಯಾರು ಅದು ಕಾಲ್ ಮಾಡಿದ್ರಲ್ಲ ಮೇಡಮ್, ಯಾರ ನಂಬರ್ ಮೇಡಮ್? ಅದು ವಿಡಿಯೋ ನಾ ಹಾಕಿದ್ದೀನಿ ಅಲ್ಲ. ಅದು BBMP ಮಾರ್ಷಲ್ ಅಥವಾ ಅಧಿಕಾರಿನ ಯಾರು ಮೇಡಮ್? ಅದು ಯಾರ ನಂಬರ್ ಗೊತ್ತಿಲ್ಲ. ಈಗ ಮಾತಾಡಕ್ಕೂ ಆಗ್ತಿಲ್ಲ, ನಂಗೆ ಉಸಿರು ಆಗ್ತಿಲ್ಲ. ಈಗ ಇದರಿಂದ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್? ಅಲ್ಲಿಂದ ನಾನು ಶಿಫ್ಟ್ ಆಗಿದ್ದೀನಿ, ನನ್ನ ಅಪ್ಪ ಅಮ್ಮ ಮನೆಗೆ ಬಂದಿದ್ದೀನಿ. ಇದರಿಂದ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ? ಹೌದು, ನನಗೆ ಚಿಕ್ಕ ವಯಸ್ಸಿಂದಾನು ಸ್ವಲ್ಪ ಇದು ಆಸ್ತಮಾ ಎಲ್ಲ ಇತ್ತು. ಸೊ ನನಗೆ ಏರ್ ಪೊಲ್ಯೂಷನ್ ಚೂರು ಈ ತರ ಈ ಸ್ಮೆಲ್ ಅಥವಾ ನನಗೆ ಲಾಸ್ಟ್ 3 days ಇಂದ ನನ್ನ ಮನೆ ಒಳಗೆ ಬರ್ತಿತ್ತಲ್ಲ ಈ ಸ್ಮೆಲ್ಲು. ಆಮೇಲೆ ಅದೇ ನೆಗಡಿ, ಕೆಮ್ಮು ಎಲ್ಲ ಶುರು ಆಯ್ತು. ಈಗ ಇನ್ನ ಡಿಟೋರಿಯೇಟ್ ಆಗಿದೆ. ನಿನ್ನೆ ರಾತ್ರಿ ಅಂತೂ ಅಲ್ಲಿಂದ ಶಿಫ್ಟ್ ಆದೆ. ನಾನು ಅಪ್ಪ ಅಮ್ಮ ಮನೆ ಬಂದಿದ್ದೀನಿ. ಎಷ್ಟು ದಿವಸದಿಂದ ಸುಡ್ತಿದ್ದಾರೆ? ಮೆಡಿಕೇಶನ್ಸ್ ತಗೊಂತಾ ಇದ್ದೀನಿ. ಇದು ಎಷ್ಟು ದಿವಸದಿಂದ ಸುಡ್ತಿದ್ದಾರೆ? ಇದು 3 ದಿವಸ. 3 ದಿವಸದಿಂದ ಕಂಟಿನ್ಯೂ? ಬಹುಶಃ ನಂಗೆ ಗೊತ್ತಿಲ್ಲ, ನಿನ್ನೆನೆ ನಾನು ಹೋಗಿ ನೋಡಿದೆ. ನಿನ್ನೆ ನೋಡಿದೀನಿ, ಬಟ್ ನನಗೆ ಆ ಸ್ಮೆಲ್ 3 ದಿವಸದಿಂದ ಬರ್ತಿತ್ತು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಗಳ ಇದ್ದಾರೆ. ಮಂಗಳ, ಜಿಬಿಯ ಅಧಿಕಾರಿಗಳು ಇತ್ತೀಚೆಗಷ್ಟೇ ಕಸ ವಿಂಗಡಣೆ ಮಾಡ್ತಾ ಇಲ್ಲ ಅಥವಾ ವಿಲೇವಾರಿ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರಿಗೆ ಫೈನ್ಗಳನ್ನ ಹಾಕ್ತಾ ಇದ್ರು. ನಂತರದಲ್ಲಿ ಈಗ ಗಮನಿಸೋದಾದ್ರೆ ಜಿಬಿಯ ಅಧಿಕಾರಿಗಳಿಂದ ಜನರಿಗಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಯಾವುದೇ ರೀತಿ ಸರಿಯಾದ ಉತ್ತರವನ್ನ ನೀಡ್ತಿಲ್ಲ. ಈಗ ಐಂದ್ರಿತಾರೆ ಅವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ, ಉಸಿರಾಡೋಗೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಅವ್ರಿಗೆ? ಶಕುಂತಲಾ, ಜಿಬಿಎ ನಡೆ ಬಗ್ಗೆ ನಟಿ ಐಂದ್ರಿತಾ ರೈ ಅವರು ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅಂದ್ರೆ ಕಸ ವಿಲೇವಾರಿಯನ್ನ ಸರಿಯಾಗಿ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ಕಳೆದ 3 ದಿನಗಳ ಹಿಂದೆ ಐಂದ್ರಿತಾ ರೈ ಅವರಿಗೆ ಕಸದ ವಾಸನೆ ಬಂದಿದೆ. ಸೊ ಕಸ ಸುಟ್ಟ ವಾಸನೆ ಬರ್ತಿರೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ಐಂದ್ರಿತಾ ಅವರು ಅಸ್ತಮಾದಿಂದ ಬಳಲ್ತಿದ್ದಾರೆ. ಸೊ ಹೀಗಾಗಿ ಯಾಕೆ ಈ ಕಸದ ವಾಸನೆ ಬರ್ತಾ ಇದೆ ಅಂತ ಅವರು ಬಂದು ನೋಡಿದಾಗ ಏನು ಆರ್ ನಗರದಲ್ಲಿರುವ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿರುವ ಒಂದು ಖಾಲಿ ಮೈದಾನದಲ್ಲಿ ಕಸವನ್ನ
ಸುಡ್ತಿದ್ದಾರೆ ಅಂತ ಒಂದು ಅವರಿಗೆ ಗೊತ್ತಾಗಿದೆ. ಸೊ ಆವಾಗ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಸುಡ್ತಿರೋದ್ರಿಂದಾನೇ ಈ ಒಂದು ಪ್ರದೇಶದಲ್ಲಿ ಏನು ನಮಗೆ ಸಮಸ್ಯೆ ಆಗ್ತಿರೋದು, ವಾಯು ಮಾಲಿನ್ಯ ಆಗಿದೆ ಹೀಗಾಗಿ ಅನ್ನೋ ಒಂದು ಮಾಹಿತಿಯನ್ನ ಅವರು ಹೇಳ್ಕೊಂಡು ಅವರು ಅಸಮಾಧಾನವನ್ನ ಹೊರಹಾಕಿರುವಂಥದ್ದು. ಆದ್ರೆ ನಾವು ಈಗ ಈ ಪ್ರದೇಶಕ್ಕೆ ಬಂದಿರುವಂಥದ್ದು ಸೊ RR ನಗರದ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ಈ ಖಾಲಿ ಪ್ರದೇಶದಲ್ಲಿ BBMP ಸ್ವಲ್ಪ ಕೆಲಸವನ್ನ ಮಾಡ್ತಿರುವಂಥದ್ದು. ಸುಮಾರು 4 ಎಕರೆಯಲ್ಲಿ ಈ ಪ್ರದೇಶ ಇರುವಂಥದ್ದು. ಇಲ್ಲಿಂದ ಐಂದ್ರಿತಾ ಅವರ ಮನೆ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರ ಇದೆ. ಸೊ ಇಲ್ಲಿ ಅವರು ಕಸದ ವಿಲೇವಾರಿಯನ್ನ ಮಾಡಿಲ್ಲ, ಅಂದ್ರೆ ಕಸ ವಿಲೇವಾರಿಯನ್ನ ಮಾಡಿ ಇಲ್ಲಿ ತಗೊಂಡು ಬಂದು ತ್ಯಾಜ್ಯವನ್ನ ಇಲ್ಲಿ ಸುಟ್ಟಿಲ್ಲ, ಬದಲಾಗಿ ಈ ಒಂದು ಸ್ಥಳವನ್ನ ಇಲ್ಲಿ ಅವರು ಕ್ಲೀನ್ ಮಾಡ್ತಿದ್ದಾರೆ. ಕಳೆದ 4 ದಿನಗಳಿಂದ ನೀವು ನೋಡ್ತಾ ಇರ್ಬೋದು, ಇಲ್ಲಿ JCB ಇಂದ ಕ್ಲೀನ್ ಮಾಡ್ತಿದ್ದಾರೆ. ಸುಮಾರು ವರ್ಷಗಳಿಂದ ಈ ಒಂದು ಪ್ರದೇಶ ಇಲ್ಲಿ ಖಾಲಿ ಬಿದ್ದಿತ್ತು. ಇಲ್ಲಿ ತುಂಬಾ ಗಿಡ ಗೆಂಟೆಗಳು ಮತ್ತೆ ಕಸ ಅಫ್ಕೋರ್ಸ್ ಇಲ್ಲಿ ಬೆಂಗಳೂರು ಜನರೇ ತಂದು ಹಾಕಿರುವಂತದ್ದು. ಅಂದ್ರೆ ಇಲ್ಲಿ ಬಡಾವಣೆ ಸುತ್ತಮುತ್ತ ಇರೋರೆ ಈ ಒಂದು ಖಾಲಿ ಪ್ರದೇಶ ಇರೋದ್ರಿಂದ ಕಸವನ್ನ ತೆಗೆದುಕೊಂಡು ಬಂದು ಹಾಕಿರೋದನ್ನ ನಾವಿಲ್ಲಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಆದ್ರೆ BBMP ಅವರು ಕಳೆದ 4 ದಿನಗಳಿಂದ ಈ ಒಂದು ಪ್ರದೇಶವನ್ನ ಕ್ಲೀನ್ ಮಾಡಿಸ್ತಿದ್ದಾರೆ. ಸೊ ಅಫ್ಕೋರ್ಸ್ ಈ ಒಂದು ಪ್ರದೇಶದಲ್ಲಿ ಗಿಡ ಗೆಂಟೆಗಳಿತ್ತು, ಜೊತೆಗೆ ಸಿಕ್ಕಾಪಟ್ಟೆ ಏನು ಕಸ ತುಂಬಿತ್ತು ಅಂತಾನು ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಜೊತೆಗೆ ತುಂಬಾ ಬಾಟಲ್ಗಳು ಕೂಡ ಇಲ್ಲಿ ಬಿದ್ದಿದ್ವು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ತಿದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೆಲವರು ಇಲ್ಲಿ ಹೇಳಿದಂತದ್ದು. ಈ ಗಿಡ ಗೆಂಟೆಗಳನ್ನ ಇಲ್ಲಿ ಅವರು JCB ಇಂದ ಒಂದ್ ಕಡೆ ಎಲ್ಲ ತಗೊಂಬಂದ್ ಹಾಕಿ ಆ ಗಿಡ ಗೆಂಟೆಗಳನ್ನ ಇಲ್ಲಿ ಸುಟ್ಟಿದೀವಿ. ಜೊತೆಗೆ ಇಲ್ಲಿ ಏನೆಲ್ಲ ಕಸ ಇತ್ತು ಸೊ ಅದನ್ನ ಕೂಡ ಅವಾಗ ಸುಡ್ಲಾಗಿದೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲಸ ಕೂಡ ನಡೀತಿರುವಂತದ್ದು. ಜೊತೆಗೆ ಏನು ಐಂದ್ರಿತಾ ರೈ ಅವರು ವಿಡಿಯೋಗಳಲ್ಲಿ ತೋರಿಸಿದ್ದಾರೆ ಆ ಒಂದು ಗಿಡ ಗೆಂಟೆಗಳನ್ನ ಸುಟ್ಟಿರುವಂತದ್ದು. ಜೊತೆಗೆ ಇಲ್ಲೇ ಬಿದ್ದಿರುವಂತ ಕಸ ಏನಿದೆ ಸೊ ಅದನ್ನ ಸುಟ್ಟಿರುವಂತ ಒಂದು ಅಷ್ಟು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಆದ್ರೆ ಯಾವುದೇ ಬೇರೆ ಕಡೆಯಿಂದ ಅಂದ್ರೆ ಬಡಾವಣೆಗಳಲ್ಲಿ ಈಗ ಕಸವನ್ನ ಕಲೆಕ್ಟ್ ಮಾಡ್ತಾರಲ್ಲ, ಅಲ್ಲಿಂದ ತಗೊಂಡ್ ಬಂದಿರೋ ಕಸವನ್ನ ಇಲ್ಲಿ ಹಾಕಿ ಸುಟ್ಟಿರೋದಲ್ಲ. ಸೊ ಇಲ್ಲೇ ಇರುವಂತ ಈ ಪ್ರದೇಶದಲ್ಲೇ ಇರುವಂತ ಕಸವನ್ನ ಸುಟ್ಟಿರೋ ಕಾರಣಕ್ಕೆ ಈ ತರದ್ದು ಒಂದು ವಾಸನೆ ಬಂದು ಇಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಪೇಪರ್ಸ್ ಕೂಡ ಬಿದ್ದಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ವಾಯು ಮಾಲಿನ್ಯ ಉಂಟಾಗಿ ಅದು ಮೇ ಬಿ ಗೊತ್ತಿಲ್ಲ 1 ಕಿಲೋಮೀಟರ್ ವರ್ಗೂ ಹೋಯ್ತಾ ಇದು ವಾಯು ಮಾಲಿನ್ಯದಿಂದ ಈ ಒಂದು ಕಸ ಸುಟ್ಟ ವಾಸನೆ ಅಂತ. ಸೊ ಆ ಕಸ ಸುಟ್ಟ ವಾಸನೆ ಇಲ್ಲಿವರೆಗೂ ಬಂದಿದೆ. ಸೊ ಹೀಗಾಗಿ ನಂಗೆ ಅಸ್ತಮಾದಿಂದ ಈ ಒಂದು ಸದ್ಯಕ್ಕೆ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಐಂದ್ರಿತಾ ಅವರು ಹೇಳಿರುವಂತದ್ದು. ಅಫ್ಕೋರ್ಸ್ ಇಲ್ಲಿ ಕಸ ಇದೆ ಅಂತ ಅಂದಾಗ ಇಲ್ಲಿ ಕ್ಲೀನ್ ಮಾಡಿ ಅವರು ಅಫ್ಕೋರ್ಸ್ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಸಾವಿರಾರು ಜನರಿದ್ದಾರೆ. ಸೊ ಹೀಗಾಗಿ ಇಲ್ಲಿನ ಏನ್ ಗಿಡ ಗೆಂಟೆಗಳಿದೆ ಇಲ್ಲಿ ಸಾಕಷ್ಟು ಕಸ ಬಿದ್ದಿದೆ. ಸೊ ಇದನ್ನೆಲ್ಲ ತಗೊಂಡೋಗಿ ಅವ್ರು ಬೇರೆ ಕಡೆ ಸುಡ್ಬೋದಿತ್ತು, ಎಲ್ಲೋ ಒಂದ್ ಕಡೆ ಇದನ್ನ ಕ್ಲೀನ್ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ BBMP ಗಮನ ವಹಿಸಿಲ್ಲ ಅಂತ ಅನ್ಸುತ್ತೆ GBA ಅವರು. ಸೊ ಇನ್ ಮುಂದೆ ಆದ್ರೂ GBA ಅವರು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನೆಲ್ಲ ಕ್ಲೀನ್ ಮಾಡಿದಾಗ ಇಲ್ಲೇ ಸುಡೋದ್ ಬಿಟ್ಟು ಎಲ್ಲಾದ್ರೂ ಹೊರಗಡೆ ಅಂದ್ರೆ ಈ ಸಿಟಿಯಿಂದ ಹೊರಗಡೆ ತಗೊಂಡೋಗಿ ಅದನ್ನ ಸುಡ್ತಾರ ಅನ್ನೋದನ್ನ ನೋಡ್ಬೇಕು ಈ ಮೂಲಕ. ಅಂದ್ರೆ ಐಂದ್ರಿತಾ ರೈ ಅವರು ವಾಯು ಮಾಲಿನ್ಯ ಜಾಸ್ತಿ ಆಗ್ತಿದೆ. ಸೊ ಹೀಗಾಗಿ ಇದನ್ನ ಗಮನ ಹರಿಸ್ತಾರ ನೋಡ್ಬೇಕು. ಶಕುಂತಲಾ, ಧನ್ಯವಾದ ಮಂಗಳ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.